ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಶಬೀರ್ ಕನ್ನಡಿಗ ಮಾತಾಡ್ತೀನಿ. ಸೊ ನಾನು ಇವತ್ತು ಮಾಡ್ತಾ ಇರುವಂಥ ಈ ಒಂದು ವಿಡಿಯೋನ ನಮ್ಮ ಕರ್ನಾಟಕದ ರೈತರಿಗೋಸ್ಕರ ಮಾಡಾಕ್ತೀನಿ. ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ಕರ್ನಾಟಕದ ಒಳಗಡೆ ನಾವು ಏನು ಇವತ್ತು ಇಂಥ ಚಿಲ್ಲರೆ ಬೆಳೆಗಳನ್ನ ಹಾಕಿವಿ. ಶೇಂಗಾ ಆಗಿರ್ಬೋದು, ಹೆಸರಾಗಿರ್ಬೋದು, ಮತ್ತು ಈ ಅಲಸಂದಿ ಆಗಿರ್ಬೋದು, ಈ ರೀತಿ ಏನು ಬೆಳೆಗಳನ್ನ ಹಾಕಿವಿ. ಸೊ ಈ ಬೆಳೆಗಳಿಗೆ ಕಾಮನ್ ಆಗಿ ಒಂದು ರೋಗ ಅಂತಂದರೆ ಇನ್ಸೆಕ್ಟ್ಗಳು ಬರಾಕತ್ತಾವ. ಅಂತಂದ್ರೆ ಏನಪ್ಪ ಅಂತಂದ್ರೆ ಸೀರ್ ಅಂತೇಳಿ ಬೀಳಾಕತ್ತಾವ. ಸೊ ಯಾವಾಗ ನಮ್ಮ ಕರ್ನಾಟಕದೊಳಗಡೆ ಒಂದಿಷ್ಟು ದಿನ ತುಂತುರು ಮಳೆ ಹತ್ತಿತ್ತು, ಈ ಒಂದು ಮಳೆ ಹೋದ ತಕ್ಷಣ ಈ ಒಂದು ಶೀರ್ಗಳು ಜಾಸ್ತಿ ಆಗಿಬಿಟ್ಟವ. ಸೊ ಹೀಗಾಗಿ ಈ ಒಂದು ಶೀರ್ಗೆ ನಾವು ಏನು ಇನ್ಸೆಕ್ಟಿಸೈಡ್ಸ್ಗಳನ್ನ ಹೊಡಿಬೇಕು ಅಂತಂದರೆ, ಏನು ಔಷಧಿಗಳನ್ನ ಹೊಡಿಬೇಕು ಅಂತೇಳಿ ಇವತ್ತಿನ ವಿಡಿಯೋನ ಮಾಡಾಕತ್ತೀನಿ. ಸೊ ಇದೇ ಥರ ನಮ್ಮ ಹೊಲದಾಗೂ ಬಿದ್ದಿತ್ತು. ನಾವು ಹೆಸರು ಮತ್ತು ಈ ರೀತಿ ಶೇಂಗಾನ ಹಾಕಿವಿ. ಸ್ವಲ್ಪ ಅಲಸಂದಿ ಕೂಡ ಇತ್ತು ಶೇಂಗಾ ಒಳಗಡೆ. ಸೊ ಇವೆಲ್ಲಕ್ಕೂ ಕೂಡ ಶೀರು ಇವತ್ತು ಬಿದ್ದಾವ. ಸೊ ಹೀಗಾಗಿ ಇವುಗಳಿಗೆ ನಾವು ಇನ್ಸೆಕ್ಟಿಸೈಡ್ಸ್ಗಳನ್ನು ಕೊಂಡ್ಕೊಂಡು ಬರೋಕ್ಕೆ ಹೋದಾಗ ನಮಗೆ ಈ ರೀತಿಯಾಗಿರುವಂಥ ಇನ್ಸೆಕ್ಟಿಸೈಡ್ಸ್ಗಳನ್ನು ಕೊಟ್ಟಾರ. ಇದನ್ನು ತೋರಿಸೋಕ್ಕಿಂತ ಮುಂಚೆ ನಾನು ನಿಮಗೆ ಶೀರು ಹೆಂಗಿರುತ್ತೆ ಅನ್ನೋದನ್ನು ಸ್ವಲ್ಪ ತೋರಿಸ್ತೀನಿ. ಗೊತ್ತಿಲ್ಲದೆ ಇರೋರಿಗೆ ಮತ್ತು ರೈತರಾದವ್ರಿಗೆ ಗೊತ್ತಿದ್ದೇ ಇರುತ್ತೆ. ಸೊ ಶೀರ್ ಅಂತ ಬಂದ ಮೇಲೆ ಸಿಕ್ಕಾಪಟ್ಟೆ ಶೀರು ಬಿದ್ದದ್ರಿ. ಈ ಶೀರ್ ಅನ್ನುವಂಥದ್ದು ನಮಗೆ ಎಲೆ ಮೇಲೆ ಜಾಸ್ತಿ ಕಾಣಕ್ಕೆ ಸಿಗಲ್ಲ. ಆಲ್ಮೋಸ್ಟ್ ಈ ಶೀರ್ ಅನ್ನೋದು ಈ ರೀತಿ ಗಿಡದ ಬಡ್ಡಿಗೆ ಎತ್ಕೊಂಡಿರ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಏನು ಇಲ್ಲಿ ಕರ್ಗ ಸಣ್ಣಾಗಿರುವಂಥ ಒಂದು ಏನ್ ರೀತಿಯಾಗಿರುವಂಥ ಹುಳುಗಳು ಏನು ಕುಂತಾವಲ್ರಿ, ಇದು ಶೀರ್ ಅಂತೇಳಿ ಕರೀತಾರೆ. ಇದು ಸಿಕ್ಕಾಪಟ್ಟೆ ಜಾಸ್ತಿ ಕೂತ್ಕೊಂತಾವ, ಗಿಡ ತುಂಬ ಕೂತ್ಕೊಂಡು ಈ ಗಿಡದ್ದು ಒಂದು ಬೆಳವಣಿಗೆಗೆ ಸಿಕ್ಕಾಪಟ್ಟೆ ತೊಂದರೆಯನ್ನು ಮಾಡ್ತಾವ. ಸೊ ಹಿಂಗಾಗಿ ಬೆಳವಣಿಗೆ ಇದ್ರದ್ದು ಕುಂಠಿತಗೊಳ್ತದೆ. ಅದರ ಜೊತೆಗೆ ಇಳುವರಿಗೆ ಸಿಕ್ಕಾಪಟ್ಟೆ ತೊಂದರೆ ಬೀಳ್ತದೆ. ಮತ್ತು ಇದು ಕಾಯಿ ಹಿಡಿಯೋಕ್ಕಿಂತ ಮುಂಚೆನೇ ಈ ರೀತಿ ಶೀರ್ ಏನಾದರೂ ಬಿದ್ದರೆ ನಮಗೆ ಬೆಳೆ ಬರೋದೇ ಭಾಳ ಕಷ್ಟ. ಸೊ ಹೀಗಾಗಿ ನಾವು ಇದಕ್ಕೆ ಇನ್ಸೆಕ್ಟಿಸೈಡ್ಸ್ಗಳನ್ನು ಕೊಂಡ್ಕೊಂಡು ಬಂದಿದ್ವಿ. ಸೊ ಆ ಇನ್ಸೆಕ್ಟಿಸೈಡ್ಸ್ಗಳನ್ನ ನಿಮಗೆ ತೋರಿಸ್ತೀನಿ, ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ. ಇಲ್ಲಿ ನಾವು ಕೊಂಡ್ಕೊಂಬರಕ್ಕೆ ಹೋದಾಗ ನಮ್ಗೆ ಕೊಟ್ಟಿರುವಂಥ ಇನ್ಸೆಕ್ಟಿಸೈಡ್ಸ್ ಏನಪ್ಪ ಅಂತಂದ್ರೆ, ಇದು ಅದಾಮ ಕಂಪ್ನಿದು. ನೀವು ಇಲ್ಲಿ ನೋಡ್ಬೋದು, ಅಣೋಲಿಕ್ ಅಂತೇಳಿ ಕೊಟ್ಟಾರ್ರಿ. ಇಲ್ಲಿ ಕ್ಲಿಯರಾಗಿ ಕಾಣ್ತೈತೆ ಅಂತೇಳಿ ಅನ್ಕೋತೀನಿ. ಇದು ಎಕರೆಗೆ ಇಂಥದ್ದು ಒಂದು ಬಾಟ್ಲಿ ಅಂದರೆ 200 ml ಅದ. ಸೊ ಇದನ್ನು ಪ್ರತಿ ಕ್ಯಾನ್ಗೆ 25 ml ಹಾಕಿ ಕೊಡ್ರಿ ಅಂತೇಳಿ ಹೇಳಿದರು. ಇದ್ರ ಜೊತೆಗೆ ಒಂದು ಟಾನಿಕ್ ಕೊಟ್ಟಿದ್ರು. ಟಾನಿಕ ಅಂತಂದ್ರೆ ಒಂದು ಕ್ಯಾನಿಗೆ 30 ml ಹಾಕಬೇಕು. ಸೊ ಇವೆರಡನ್ನೂ ಜೋಡಿಸಿನೇ ಕೊಟ್ಟಿದ್ರು. ಇದಕ್ಕೆ ನಾವು 2 ಎಕರೆಗೆ ತೊಗೊಂಡು ಬಂದಿದ್ವಿ. ಬೇಸಿಕಲಿ ನಾವು ಹೇಳಬೇಕಪ್ಪ ಅಂತಂದ್ರೆ ನಮ್ದು ಇದು ಶೇಂಗಾ ಅಷ್ಟೇ ಇಲ್ಲ, ಅಲ್ಲಿ ಇನ್ನೂ ಹೆಸರು ಅದ ಅಂತೇಳಿ ಹೇಳಿದ್ದೆ. ಸೊ ಹೆಸರಿಗೂ ಶೇಂಗಾಕ್ಕೂ ಎರಡಕ್ಕೂ ಇದೇ ನಡೀತದೆ ಅಂತ ಹೇಳಿದರು. ಎರಡಕ್ಕೂ ನಾವು ತಂದು ಹೊಡೆದಾಗ ಆಗಿರುವಂಥ ರಿಸಲ್ಟ್ನು ನಿಮ್ಗೆ ತೋರಿಸ್ತೀನಿ. ಈ 2 ಎಕರೆಗೆ ತೊಗೊಂಡಿರುವಂಥ ಈ ಒಂದು ಔಷಧಿಗೆ ಎಷ್ಟು ರೇಟ್ ಬಿತ್ತಪ್ಪ ಅಂತಂದ್ರೆ, ಎರಡೂ ಸೇರಿ 1100 ರೂಪಾಯಿ ಬಿದ್ದದ್ರಿ. ಅಂತಂದ್ರೆ 1 ಎಕರೆಗೆ 500 ರೂಪಾಯಿ ಆಗತ್ತೆ ಅಂತ ಹೇಳ್ತಾರೆ. ಜೊತೆಗೆ ಟಾನಿಕ್ಕು ಮತ್ತು ಒಳ್ಳೆ ಈ ರೀತಿ ಇನ್ಸೆಕ್ಟಿಸೈಡ್ಸ್ಗಳನ್ನ ಕೊಟ್ಟಿದ್ರು. 2 ಬಾಟ್ಲಿ ಸೇರಿಸಿ 500 ರೂಪಾಯಿ ಪ್ರತಿ ಎಕರೆಗೆ ಆಕತ್ತೆ ಅಂತ ಹೇಳಿದರು. ಸೊ ನಾವು 2 ಎಕರೆಗೆ ತೊಗೊಂಡು ಬಂದಿದ್ವಿ, 1100 ರೂಪಾಯಿ ಆಗಿತ್ತು. ಸೊ ತಂದು ನಿನ್ನೆ ದಿನ ಹೊಡೆದಿದ್ದಕ್ಕೆ ನಾನು ನಿಮ್ಗೆ ಇವಾಗ ಅಲ್ಲಿ ಸ್ವಲ್ಪ ಅರ್ಧ ಹೊಡೆದದ್ದನ್ನು ತೋರಿಸ್ತೀನಿ. ರಿಸಲ್ಟ್ ಏನಾಗಿದೆ ಅಂತ ನೀವು ನೋಡ್ಬೋದು. ಇದನ್ನು ತೊಗೋಬೇಕು ತೊಗೋಬಾರ್ದು ಅನ್ನೋದು ನೀವು ಡಿಸೈಡ್ ಮಾಡಿರಿ. ನಾನು ಇವಾಗ ನಿಮ್ಗೆ ತೋರಿಸ್ತಾ ಇರೋದು ಈ ಇನ್ಸೆಕ್ಟಿಸೈಡ್ಸ್ಗಳನ್ನು, ಅಂತಂದರೆ ಈ ಕೀಟನಾಶಕನ ಸಿಂಪರಣೆ ಮಾಡಿರುವಂಥ ಬೆಳೆನ ಏನು ವ್ಯತ್ಯಾಸ ಆಗಿದೆ ಅಂತೇಳಿ ನೀವು ನೋಡ್ರಿ. ಇದ್ರೊಳಗೆ ಹೊಡಿಕಿಂತ ಮುಂಚೆನೂ ಈ ರೀತಿ ಸೀರಿತ್ತು, ಹೊಡೆದ ನಂತರನೂ ಈ ರೀತಿ ಸೀರು ಉಳ್ಕೊಂಡದ. ಅಷ್ಟೊಂದೇನು ವ್ಯತ್ಯಾಸ ಕಂಡು ಬಂದಿಲ್ಲರಿ. ಸಿಕ್ಕಾಪಟ್ಟೆ ಸೀರು ಮುಂಚೆನೂ ಇತ್ತು, ಅದೇ ರೀತಿ ಸೀರು ಈಗಲೂ ಐತಿ. ಇವು ಹುಳುಗಳು ಸತ್ತಾವಣ ಅಂತೇಳಿ ನೋಡಿದ್ರೆ ಹುಳುಗಳು ಸತ್ತಾವ್ರಿ. ಅಂತಂದ್ರೆ ಈ ಶೀರು ಹುಳುಗಳು ಏನಿರ್ತಾವೋ ಇವು ಏನು ರೀತಿಯಾಗಿರುವಂಥ ಸಣ್ಣ ಸಣ್ಣ ಹುಳುಗಳು ಇರ್ತಾವ. ಸೊ ಈ ಹುಳುಗಳು ನಾರ್ಮಲ್ ಆಗಿ ಸತ್ತಾವ. ಬಟ್ ಆದ್ರೆ ಈ ರೀತಿ ಮೆತ್ಕೊಂಡಿರುವಂಥ ಈ ಶೀರು ಕೆಳಗಡೆ ಬಿದ್ದಿಲ್ಲ. ಈ ಶೇಂಗಾಕ್ಕಿಂತಲೂ ಜಾಸ್ತಿ ಇರೋದ ಯಾವುದಕ್ಕಪ್ಪ ಅಂತಂದ್ರೆ ಈ ಅಲಸಂದಿ ಅನ್ನುವಂಥದಕ್ಕೆ. ಸೊ ಅಲಸಂದಿಗೆ ಯಾವ ರೀತಿ ಬಿದ್ದಾವ ಅಂತೇಳಿ ತೋರಿಸ್ತೀನಿ ನೋಡ್ರಿ. ಶೇಂಗಾ ಒಳಗಡೆ ನಡು ಈ ರೀತಿ ಏನು ಅಲಸಂದಿನ ಹಾಕಿದ್ವಿ, ಇದಕ್ಕೆ ಸಿಕ್ಕಾಪಟ್ಟೆ ಶೀರು ಬಿದ್ದಿತ್ತು. ಸೊ ಇದಕ್ಕೂ ಕೂಡ ಸಿಂಪರಣೆ ಮಾಡಿವಿ. ಬಟ್ ಆದ್ರೆ ಇದ್ರೊಳಗೇನೋ ಅಷ್ಟೊಂದು ವ್ಯತ್ಯಾಸ ಏನು ಕಂಡು ಬಂದಿಲ್ಲ. ಸೊ ಅದ್ರ ಸಲುವಾಗಿ ಈ ಒಂದು ಕೀಟನಾಶಕನ ಕರ್ನಾಟಕದ ರೈತರಿಗೋಸ್ಕರ ಒಂದು ರಿವ್ಯೂವನ್ನು ಮಾಡಬೇಕು ಅಂತೇಳಿ. ಯಾಕಪ್ಪ ಅಂತಂದ್ರೆ ನಾವು ರೈತರಾದಂಥವ್ರು ದುಡ್ಡು ಕೊಟ್ಟು ತೊಗೊಂಡು ಬರ್ತೀವಿ. ಸೊ 1 ಸೆಕೆಂಡ್ ರೀ, ಕ್ಯಾಮ್ರಾ ಕ್ಲಿಕ್ ಮಾಡ್ತೀನಿ. ರೈತರಾದ್ರಂಥವ್ರು ಈ ರೀತಿಯಾಗಿರುವಂಥ ಕೀಟನಾಶಕಗಳನ್ನಾಗಿರ್ಬೋದು, ಕಳೆನಾಶಕಗಳನ್ನಾಗಿರ್ಬೋದು, ಈ ರೀತಿ ಇವುಗಳನ್ನ ಕೊಂಡ್ಕೊಂಡು ಬರ್ತೀವಿ. ಸೊ ನಮಗೆ ಯೂತ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇರೋಂಗಿಲ್ಲ. ಕೊಂಡ್ಕೊಂಡ್ಬಂದು ಕೆಲವೊಮ್ಮೆ ದುಡ್ಡು ಕೊಟ್ಟು ಇವುಗಳಿಗೆ ಲಾಸ್ ಆಗ್ತೀವಿ. ಯಾಕಪ್ಪ ಅಂತಂದ್ರೆ ಏನೂ ಒಳ್ಳೆ ರಿಸಲ್ಟ್ ಬರೋಂಗಿಲ್ಲ.
ಸೊ ಇನ್ನೂ ಕೆಲವೊಮ್ಮೆ ಒಳ್ಳೇದಾಗುತ್ತೆ, ಸೊ ಎಲ್ಲನೂ ನಿವಾರಣೆ ಆಗುತ್ತೆ. ಬಟ್ ಆದರೆ ನಾವಿನ್ನು ತಂದಿರೋದು ರಿವ್ಯೂ ಏನಪ್ಪ ಅಂತಂದರೆ ಈ ರೀತಿ ಹೊಡೆದಿವ್ರಿ, ನಿಮಗೂ ಕೂಡ ತೋರಿಸೀನಿ, ಅಷ್ಟೊಂದೇನು ವ್ಯತ್ಯಾಸ ನಮಗೆ ಕಂಡು ಬಂದಿಲ್ಲ. ಸೊ ಹೀಗಾಗಿ ನೀವು ಏನಾದರೂ ತರಬೇಕಾದ್ರೆ ಇದಕ್ಕಿಂತಲೂ ಬೆಟ್ರ್ ಇರೋದನ್ನು ಸ್ವಲ್ಪ ತೊಗೊಂಡು ಬರ್ರಿ ಅನ್ನೋದು ನನ್ನ ಒಂದು ಉದ್ದೇಶ. ಅಂತಂದರೆ ಇವತ್ತು ನಾವು ಯಾವ ರೀತಿ ನಮಗೆ ತೊಂದರೆ ಆಗುತ್ತಪ್ಪ ಅಂತಂದ್ರೆ ಏನಕ್ಕೂ ನಮ್ಗೆ ಕೀಟನಾಶಕಗಳನ್ನು ಕೊಡ್ತಾರೆ, ಇವು ಬೇರೆ ಬೇರೆ ರೇಟಿನೂ ಇರ್ತಾವೆ. ಕೆಲವೊಮ್ಮೆ ನಮಗೆ ಟೋಪಿ ಹಾಕಿಬಿಟ್ಟು ಕಡಿಮೆ ರೇಟಿನ ಕೀಟನಾಶಕನ ಕೊಟ್ಟು ಜಾಸ್ತಿ ದುಡ್ಡನ್ನು ತೊಗೊತಾರೆ. ಕೆಲವೊಮ್ಮೆ ಈ ರೀತಿ ಆಗುತ್ತೆ ಕೆಲವೊಂದು ಕಡೆ, ಬಟ್ ಇನ್ನು ಕೆಲವೊಂದು ಕಡೆ ಒಳ್ಳೆ ರೇಟಿಗೂ ಕೊಡ್ತಾರೆ. ಸೊ ಹೀಗಾಗಿ ನಿಮಗೆ ಪರಿಚಯ ಇರುವಂಥ ಒಂದು ಒಳ್ಳೆ ಅಂಗಡಿಗೆ ಹೋಗಿ ನಾನು ಕೇಳಿದ್ರೆ ಇದಕ್ಕಿಂತಲೂ ಸ್ವಲ್ಪ ಬೆಟ್ರ್ ಇರುವಂಥದ್ದನ್ನು ತೊಗೊಂಡು ಬಂದು ನಿಮ್ಮ ಹೊಲಗಳ ಒಳಗಡೆ ಏನಾದರೂ ಶೀರ್ ಅನ್ನೋದು ಬಿದ್ದಿದ್ರೆ ಹೊಡೀರಿ ಅಂತ ಹೇಳ್ತೀನಿ. ಸೊ ಇತ್ತಿತ್ತಲಾಗಿ ಬಂದು ಇದು ಜಾಸ್ತಿ ಆಗಿಬಿಟ್ಟದ ಸೀರು, ಹೆಸರಿಗೂ ಆಯಿತು, ಅಲಸಂದಿಗೂ ಆಯಿತು, ಶೇಂಗಾಗೂ ಆಯಿತು. ಸೊ ಇವನ್ ಇದು ಹೋಗಿ ಜೋಳಕ್ಕೂ ಬೀಳಕ್ಕೆ ಸ್ಟಾರ್ಟ್ ಆಗ್ಯದ. ಮುಂಚೆ ಎಲ್ಲ ಇಂಥ ಕೀಟನಾಶಕಗಳನ್ನು ಹೊಡೆಯುವಂಥ ಅವಶ್ಯಕತೆ ಏನೂ ಇರಲಿಲ್ಲ, ಬಟ್ ಇವಾಗ ಆ ರೀತಿ ಒಂದು ಕಾಲ ಬಂದದ. ಸೊ ಹೀಗಾಗಿ ನಾವೆಲ್ಲರೂ ಕೂಡ ಹೊಡಿಬೇಕಾಗ್ಯದ. ಇದೇ ನಮ್ಮ ಹೊಲದೊಳಗಡೆ ಹೆಸರು ಒಳಗಡೆನೂ ಬಿದ್ದದ, ಈ ರೀತಿ ಸಿಕ್ಕಾಪಟ್ಟೆ ಬಿದ್ದದ. ಸೊ ಹೀಗಾಗಿ ನಿಮ್ಮ ಹೊಲಗಳೊಳಗಡೆ ಏನಾದರೂ ಬಿದ್ದಿದ್ರೆ ಇದಕ್ಕಿಂತ ಬೆಟ್ರ್ ಇರೋದನ್ನು ತೊಗೊಂಡು ಬಂದು ಹೊಡೀರಿ. ಸೊ ಇದ್ರ ಹೆಸರನ್ನ ಇನ್ನೊಮ್ಮೆ ನೋಡ್ಕೊಂಡು ಬಿಡ್ರಿ, ಈ ರೀತಿ ಅದ. ಚಲೋದನ್ನು ನೋಡ್ಕೊಂಡು ತೊಗೊಂಡು ಬಂದು ಹೊಡ್ರಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋದ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ, ಸೊ ನಾವೆಲ್ಲರೂ ರೈತರು ಏನು ಕೀಟನಾಶಕಗಳನ್ನ ತಂದು ಹೊಡಿತೀವಿ, ಕೆಲವೊಂದು ಒಳ್ಳೆಯವು ಇರ್ತಾವೆ, ಕೆಲವೊಂದು ಒಳ್ಳೆಯವರೆಲ್ಲ ಕೆಲವೊಂದಿಷ್ಟು ರಿಸಲ್ಟನ್ನು ಕೊಡ್ತಾವೆ. ಎಲ್ಲಕ್ಕೂ ದುಡ್ಡು ಖರ್ಚು ಮಾಡೋದೇ ಒಳ್ಳೆಯದು, ಖರ್ಚು ಮಾಡೇ ಮಾಡ್ತೀವಿ, ಬಟ್ ಆದ್ರೆ ಕೆಲವೊಂದಿಷ್ಟು ಯೂಸ್ ಆಗಂಗಿಲ್ಲ. ಸೊ ಹೀಗಾಗಿ ರೈತರು ಲಾಸ್ ಆಗ್ತೀವಿ. ಸೊ ಅದರ ಸಲುವಾಗಿ ಇದನ್ನು ಹೊಡೆದಿದ್ರ ಸಲುವಾಗಿ ನಾವು ಇದನ್ನ ಒಂದು ರಿವ್ಯೂವನ್ನು ಕೊಟ್ಟೆ, ನಿಮ್ಗೆ ಇಂಥದನ್ನು ಕೊಂಡ್ಕೊಂಡು ಬರಬೇಕು, ಕೊಂಡ್ಕೊಂಡು ಬರಬಾರ್ದು ಅಂತೇಳಿ. ಸೊ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ತಿಳ್ಕೊಳ್ಳೋದಕ್ಕೆ ಸಿಕ್ಕಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಇದೇ ರೀತಿಯಾಗಿರುವಂಥ ಅಗ್ರಿಕಲ್ಚರ್ ವಿಡಿಯೋಗಳನ್ನು ಈ ಚಾನಲ್ ಒಳಗಡೆ ತರ್ತಾ ಇರ್ತೀನಿ. ಸೊ ಹೀಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಳಗಡೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್, ಜೈ ಭಾರತ್.